ಹರಪನಹಳ್ಳಿ ತಾಲೂಕಿನ ಮುತ್ತಿಗಿ ಗ್ರಾಮದಲ್ಲಿ ಶ್ರೀ ಗುರುಹಾಲಸ್ವಾಮಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಪುರಾತನ ಭಾರತ ಸಂಸ್ಕೃತಿಯಲ್ಲಿ ಮಠಮಾನ್ಯಗಳ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಅನೇಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತವೆ. ಅಂತಹ ಶ್ರೀಮಠಗಳಲ್ಲಿ ಒಂದಾದ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಮುತ್ತಿಗಿ ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಸೇವಾಶ್ರಮ ಶ್ರೀ ಹಾಲ ಮಹಾಸ್ವಾಮಿಗಳ ಶ್ರೀಮಠವೂ ಒಂದಾಗಿದೆ. ಅಂಥ ಮಠವು ಪ್ರತಿ ವರ್ಷವೂ ಮುಳ್ಳುಗದ್ದಿಗೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಅದರಿಂದ ಸಮಾಜದಲ್ಲಿ ಭಕ್ತಿ, ಜ್ಞಾನ, ಅರಿವು ಮತ್ತು ಭಕ್ತರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿದೆ. ಹಾಗೆಯೇ 5ನೇ ವರ್ಷದ ಮುಳ್ಳುಗದ್ದಿಗೆ ಉತ್ಸವ ಮತ್ತು ಜಾತ್ರಾ ಮಹೋತ್ಸವ ಇತ್ತೀಚೆಗೆ ವಿಜೃಂಭಣೆಯಿಂದ ಜರುಗಿತು. ಅನೇಕ ಧಾರ್ಮಿಕ, ಮಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ವು. ಅದರಲ್ಲಿ ಮುಳ್ಳುಗದ್ದಿಗೆ ಉತ್ಸವ ನಿಮಿತ್ತವಾಗಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಶಿವಯೋಗ ತಪಭೂಷಣ ಶ್ರೀ ಶಠಸ್ಥಳ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗವಹಿಸಿ ಶ್ರೀಮಠಕ್ಕೆ ಭಕ್ತರಿಗೆ ಭಕ್ತಿ ಜ್ಞಾನಪೂರ್ಣ ಬೋಧನೆಯನ್ನ ಮಾಡಿ ಆಶೀರ್ವದಿಸಿದ್ರು. ಹಾಗೆ ಶ್ರೀ 108 ಷಟ್ಸ್ಥಳ ಬ್ರಹ್ಮ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಅವರೊಳಗೊಳ್ಳ ಶ್ರೀ 108 ಶಟಸ್ಥಳ ಬ್ರಹ್ಮ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬೆಣ್ಣಿಹಳ್ಳಿ ಹಿರೇಮಠ ಮತ್ತು ಶ್ರೀವನ್ 108 ಶಟಸ್ಥಳ ಬ್ರಹ್ಮ ಶ್ರೀ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂಗೂರು, ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮಿಗಳು ರಾಂಪುರ ಬಸವಣ್ಣಪಟ್ಟಣ, ಶ್ರೀ ಸದ್ಗುರು ಶಿವಯೋಗಿ ಹಾಲಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಕ್ಕಡಗಾತ್ರಿ, ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳು ಬ್ರಹ್ಮಟ ನಿಚ್ಚವನಹಳ್ಳಿ, ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳು ಹಾಲಸ್ವಾಮಿ ಮಠ ಹರಪನಹಳ್ಳಿ ಹೆಬ್ಬಾಳು, ಶ್ರೀ ಸದ್ಗುರು ಶಿವಯೋಗಿ ಹಾಲಸಿದ್ದೇಶ್ವರ ಸ್ವಾಮಿಗಳು ಹಗರಿ ಬೊಮ್ಮನಹಳ್ಳಿ, ಪರಮ ಪೂಜ್ಯ ಶ್ರೀ ಅಜ್ಜಯ್ಯ ಸ್ವಾಮಿಗಳು ಕ್ಯಾರಕಟ್ಟೆ, ಶ್ರೀ ಸಣ್ಣ ಅಜ್ಜಯ್ಯ ವರತೆ ಭೂತೇಶ್ವರ ಸ್ವಾಮಿ ರೇಣುಕಾಂಬಾದೇವಿ ದೇವಸ್ಥಾನದ ಧರ್ಮದರ್ಶಿಗಳು ಈ ಎಲ್ಲ ಹರ ಗುರು ಚರಮೂರ್ತಿಗಳ ಸಂಗಮದಲ್ಲಿ ಮುಳ್ಳುಗದ್ದಿಗೆ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆದು ಭಕ್ತರ ಕಷ್ಟ ನಷ್ಟಗಳ ಈಡೇರಿಕೆಗಾಗಿ ಶ್ರೀಮಠದ ಹಾಲಸ್ವಾಮಿಗಳು ಶಿವನಲ್ಲಿ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ರಥೋತ್ಸವ ನಿಮಿತ್ತವಾಗಿ ನಡೆದ ಧರ್ಮಸಭೆಯಲ್ಲಿ ಹಾಗೂ ಕಲಾಭಾರತಿ ಕಲಾ ಸಂಘ ಹಿರೇಹೆಗ್ಡಾಳ್ ಶ್ರೀ ಮೂಗಪ್ಪ ಬಣಗಾರ್ ಇವರ ಸಾರಥ್ಯದಲ್ಲಿ ನಾಡಿನಾದ್ಯಂತ ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಸಮಾಜ, ರಾಜಕೀಯ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ರಾಜ್ಯ ಮಟ್ಟದ ಸೇವಾರತ್ನ ಪ್ರಶಸ್ತಿ, ಕಲಾಕಥೋತ್ಸವ ಸಮಾರಂಭವು ನಡೆದು ಅದರಲ್ಲಿ ಶ್ರೀ ಮಣಿಪ್ರ ಚನ್ನಬಸವ ಶಿವಯೋಗಿಗಳು, ಗುಡ್ಡದ ವಿರಕ್ತಮಠ, ಜಂಗಮಪೀಠ, ನೀಲಗುಂದ ಹಾಗೂ ಭಾಗಿಗಳಾಗಿದ್ದರು. ಸನ್ಮಾನ್ಯ ಶ್ರೀ ಜಿ. ಕರುಣಾಕರ ರೆಡ್ಡಿ ಮಾಜಿ ಕಂದಾಯ ಸಚಿವರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಭಾಗಿಗಳಾಗಿ ಆದರ್ಶ ದಂಪತಿಗಳಿಗೆ, ಕಲಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಾಬಳ್ಳಿ ಜಂಬಣ್ಣ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಬಾಬನಗೌಡ ಪಾಟೀಲ್, ಕೆ ರಾಮಣ್ಣ, ಊರಿನ ಪ್ರಮುಖರು, ಮುಖ್ಯಸ್ಥರು, ಶ್ರೀ ಎಚ್.ಎನ್. ಪರಸನಾಯಕ, ಸಂಗೀತ ಶಿಕ್ಷಕರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಎಲ್ಲ ಆಗಮಿಸಿದ ಕಲಾ ಸಾಧಕರ ಕಲೋತ್ಸವ ಶ್ರೀ ಮೂಗಪ್ಪ ಬಣಕಾರ್ ಇನ್ನಿತರ ಗಣ್ಯ ಮಾನ್ಯರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹಾಗೆ ಸಾಯಂಕಾಲ 5 ಗಂಟೆಗೆ ರಥೋತ್ಸವಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಎಂಪಿ ಲತಾ ಮಲ್ಲಿಕಾರ್ಜುನ್, ಜನಪ್ರಿಯ ಶಾಸಕರು ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ, ಮತ್ತೆ ಶ್ರೀಮತಿ ಎಂಪಿ ವೀಣಾ ಮಾಂತೇಶ್ ಅಧ್ಯಕ್ಷರು, ಎಂಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಹರಪನಹಳ್ಳಿ ಮತ್ತು ಶ್ರೀಮಠದ ಊರಿನ ವಿವಿಧ ಪದಾಧಿಕಾರಿಗಳು, ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆಯ ಸದಸ್ಯರುಗಳು, ಚಿಗಟೇರಿ ಮುತ್ತಿಗಿ ಮಠಸ್ಥರು, ದೈವಸ್ಥರು, ಗ್ರಾಮಸ್ಥರು, ಶ್ರೀಮಠದ ಸಮಸ್ತರು ಭಾಗಿಗಳಾಗಿ ರಥೋತ್ಸವವನ್ನು ಯಶಸ್ವಿಗೊಳಿಸಿದರು. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮುತ್ತಿಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಾದ ಸಾಸಿವೆಹಳ್ಳಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಮತ್ತು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಶ್ರೀ ಗುರು ಬಸವರಾಜ್ರವರು ನಿರೂಪಣೆ ಯಶಸ್ವಿಯಾಗಿ ನೆರವೇರಿತು. ಈ ಎಲ್ಲ ಕಾರ್ಯಕ್ರಮವು ಶ್ರೀ ಮರುಳಸಿದ್ದೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಕಾರ್ಯದರ್ಶಿಗಳಾದ ಶ್ರೀ ಮಂಜುನಾಥಯ್ಯ, ಶ್ರೀಮಠದ ಸಿಬ್ಬಂದಿ ವರ್ಗದವರು, ಒಟ್ಟಿಗೆ ಗ್ರಾಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಸದ್ಭಕ್ತರು ಒಟ್ಟಾಗಿ ಸೇರಿ ಒಟ್ಟಾರೆ ಶ್ರೀಮಠದ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿಸಿ ಎಲ್ಲ ಭಕ್ತರು ಆನಂದದಿಂದ ಜ್ಞಾನವನ್ನ ಹಾಗೆಯೇ ಅನ್ನದಾಸೋಹವನ್ನ ಪಡೆದು ಸಮಾಜಮುಖಿ ಜಾತ್ರೆಯನ್ನ ಕೊಂಡಾಡಿದರು.
ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಮಾಡ್ತಾ ಇದ್ದಾರೆ. ನಿಮಗೆ ಸನ್ಮಾನ ಮಾಡಿ ಈ ಒಂದು ಸ್ಮರಣ ಕಾಣಿಕೆ ಕೊಟ್ಟು ಬಿಟ್ರೆ ನೀವೇನ್ ಮಾಡ್ಬಿಟ್ರಿ ಅಂದ್ರೆ ಹೋಗ್ಬಿಟ್ರಿ. ಹಾವೇರಿ ಜಿಲ್ಲಾ ಬೆನಕನಕೊಂಡ ಇವರೆಲ್ಲ ರಂಗಭೂಮಿ